ಹಾಯ್ ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ನಾನು ಕೊಬ್ಬರಿ ಮಿಠಾಯಿ ಸರಳವಾಗಿ ಸುಲಭವಾಗಿ ಹೇಗೆ ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರುವ ವಸ್ತುಗಳು ನೋಡೋಣ ಬನ್ನಿ. 1 ಬೌಲ್ ಕೊಬ್ಬರಿ ನೋಡಿ ತುರಿದಿರೋದು, 1 ಬೌಲ್ ಕೊಬ್ಬರಿ, 1 ಬೌಲ್ ಸಕ್ಕರೆ ಮತ್ತು 2 ಸ್ಪೂನ್ ಅಕ್ಕಿ ಹಿಟ್ಟು. ಕೆಲವೊಬ್ರು ಇದನ್ನು ಹುರಿದು ಹಾಕ್ತಾರೆ, ಹಾಗೇನು ಬೇಡ. 2 ಸ್ಪೂನ್ ಬೇಕಾಗುತ್ತೆ ನೋಡಿ ಇದರಲ್ಲಿ. ಮತ್ತು ಏಲಕ್ಕಿ ಪುಡಿ, ಘಮ ಘಮಿಸೋಕೆ ಏಲಕ್ಕಿ ಪುಡಿ, ಓಕೆನಾ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಈ ಸಕ್ಕರೆನ ಪಾಕ ಮಾಡ್ಕೊಬೇಕು ಬನ್ನಿ. 1 ಎಳೆ ಪಾಕ ಬರುವಷ್ಟು ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಳ್ಳೋಣ ಬನ್ನಿ. ಮೊದಲಿಗೆ 1 ಬೌಲ್ ಸಕ್ಕರೆ, ಇದು ಸಕ್ಕರೆ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಸ್ವಲ್ಪ ಹಾಕೋಣ. ನೋಡಿ ಕರೆಕ್ಟಾಗಿ ಮುಳುಗಿದೆ. ಇವಾಗ ಸಕ್ಕರೆ ಪುಡಿ ಕುದೀತಾ ಇದೆ, ಸಕ್ಕರೆ ನೀರಲ್ಲಿ ಕುದೀತಾ ಇದೆ. ಈಗ ಏಲಕ್ಕಿ ಪುಡಿ ಹಾಕೊಳ್ಳೋಣ. ನೋಡಿ ಒಂದೆಡೆ ಪಾಕ ಬರ್ತಾ ಇದೆ. ಏಲಕ್ಕಿ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಹಾಕಬೇಕು. ಇದು ಈ ಥರ ಮಗಸ್ದೇ ಇರೋ ಹಾಗಿಲ್ಲ, ಕೈ ಬಿಟ್ಟರೆ ಅದು ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಳ್ಳೋದು. ನೋಡಿ ಇವಾಗ ಆಗ್ತಾ ಇದೆ. ನೀರು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಬನ್ನಿ. ಇದು ಕಲರಿಂಗ್ ಕೊಡುತ್ತೆ, ವೈಟ್ ಆಗಿರುತ್ತೆ. ಸ್ವಲ್ಪ ಕೂಡ ಕೆಂಪೆಲ್ಲ ಆಗೋಲ್ಲ. ಮತ್ತು ನಾವು ಕೊಬ್ಬರಿ ತುರಿಯುವಾಗ ಬಿಳಿ ಕಲರ್ ಅಷ್ಟೇ ತುರಿದಿಟ್ಕೊಬೇಕು. ನೋಡಿ ರಸಭರಿತವಾಗಿರೋ ಒಳ್ಳೆ ಟೇಸ್ಟಾಗಿರೋ ಕೊಬ್ಬರಿ ಮಿಠಾಯಿ ರೆಡಿ ಆಗ್ತಾ ಇದೆ. ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಾಯಲ್ಲಿ ಇಟ್ಟ ತಕ್ಷಣ ಏನೋ ಒಂಥರ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಸೆಕೆಂಡ್ ಎಲ್ಲ ಆಗುತ್ತೆ ನೋಡಿ. ಮತ್ತು ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಬೇಕಾಗುತ್ತೆ ನೋಡಿ. ಇನ್ನೇನು ಆಗ್ತಾ ಬಂದಿದೆ. ತುಂಬ ಸಣ್ಣ ಉರಿ ಇಟ್ಕೊಬೇಕಾಗುತ್ತೆ. ಈ ತಳ ಎಲ್ಲ ಬಿಟ್ಕೊಳ್ತಾ ಇದೆ ನೋಡಿ
ಎಷ್ಟು ಚೆನ್ನಾಗಿ ಬರುತ್ತೆ ಇದು. ಮುಗೀತು. ಇವಾಗ ಆರಕ್ಕೆ ಹಾಕೋಣ ಬನ್ನಿ. ಈ ಥರ ತುಪ್ಪವನ್ನು ಸವರಿ ಒಂದು ತಟ್ಟೆಗೆ ಈಗ ಅದನ್ನು ಹಾಕ್ಕೊಳ್ಬೇಕು. ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಇದರಲ್ಲಿ ಹಾಕಿ ನಮಗೆ ಬೇಕಾಗಿರೋ ಆಕಾರಕ್ಕೆ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಆರಿದ ನಂತರ. ನೋಡಿ, ಹಾಕಿ ತಟ್ಟೆಗೆ ಸಮ ಮಾಡ್ಕೊಬೇಕು ಕೈಯಲ್ಲೇ. ಸ್ವಲ್ಪ ಬಿಸಿ ಇದೆ ಹೌದು, ಆದರೂ ಈ ಥರ ಕೈಯಲ್ಲಿ ಮಾಡ್ಕೊಬೇಕು. ಇವಾಗ ಚಾಕು ತಗೊಂಡು ಕಟ್ ಮಾಡ್ಕೊಳ್ಳೋಣ. ಇದು ನಮ್ಮ ವಟ ಸಾವಿತ್ರಿ ವ್ರತದ ಸ್ಪೆಷಲ್, ಹಬ್ಬದ ಸ್ಪೆಷಲ್ ಸ್ವೀಟ್ ಕೊಬ್ಬರಿ ಮಿಠಾಯಿ. ಹೇಗಿದೆ ನೋಡಿ, ಸಖತ್ತಾಗಿ ಕಾಣಿಸುತ್ತೆ. ಕಟ್ ಮಾಡ್ಕೊಳ್ಳೋಣ. ಆಗಲೇ ಗಟ್ಟಿ ಆಗ್ತಾ ಬಂದಿದೆ. ನೋಡಿ ಎಷ್ಟು ಸಖತ್ತಾಗಿ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು. 5 ನಿಮಿಷದಲ್ಲೇ ಸೂಪರಾಗಿರೋ ಕೊಬ್ಬರಿ ಮಿಠಾಯಿ. ನೋಡಿ ಹೇಗೆ ಬರ್ತಾ ಇದೆ, ಸೂಪರಾಗಿರೋ ಕೊಬ್ಬರಿ ಮಿಠಾಯಿ ರೆಡಿ ಟು ಈಟ್. ಒಂದು ಸೆಕೆಂಡಿಗೆ ಆಗಲೇ ಆರಿಬಿಟ್ಟಿತ್ತು ನೋಡಿ. ಸೂಪರಾಗಿರೋ ನೋಡಿ, ಘಮ ಘಮಿಸೋ ಏಲಕ್ಕಿ ಪುಡಿ ಘಮ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಗೆ ಹೇಗೆ ಬೇಕು ಹಾಗೆ ಜೋಡಿಸ್ಕೊಬೋದು, ಮತ್ತು ನಮ್ಗೆ ಯಾವ ಆಕಾರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ನೋಡಿ. ಆಹಾ, ಸೂಪರಾಗಿರೋ ಕೊಬ್ಬರಿ ಮಿಠಾಯಿ ರೆಡಿ ಟು ಈಟ್. ನೋಡಿ, ಒಂದು ಪೀಸ್ ತೊಗೊಳ್ಳಿ. ಹೀಗೆ ಕಟ್ಕೊಂಡು ತಿಂದರೆ ಆಹಾ, ಅದ್ರ ರಸ ಹೇಗೆ ಬರುತ್ತೆ ಗೊತ್ತಾ? ಆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದು ಸಕ್ಕರೆ ಪಾಕದೊಂದಿಗೆ ಕೊಬ್ಬರಿಯೊಂದಿಗೆ ಬೆರೆತಿರುವುದರಿಂದ ಬಾಯಲ್ಲೆಲ್ಲ ನೀರು ಬರುತ್ತೆ. ಹೀಗೆ ಕಟ್ಕೊಂಡು ತಿನ್ನಬೇಕು ಅನಿಸುತ್ತೆ ನೋಡಿ, ಅಷ್ಟು ಚೆನ್ನಾಗಿದೆ. ತಿನ್ನೋದಕ್ಕಂತೂ ತುಂಬ 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 ಟೇಸ್ಟಿ, ಮಾಡೋದಕ್ಕಂತೂ ಈಸಿ. ಸರಳವಾದ ಸುಲಭವಾದ ಕೊಬ್ಬರಿ ಮಿಠಾಯಿ ನಿಮ್ಮ ಮನೇಲಿ ಮಾಡಿಕೊಳ್ಳಿ. ಮತ್ತು ಎಷ್ಟು ಈಸಿಯಾಗಿ ಒಂದು 5 ನಿಮಿಷದಲ್ಲೇ ನಾನು ಹೇಗೆ ಹೇಳ್ಕೊಟ್ಟೆ ನೋಡಿ. ಈ ಸರಳವಾದ ಸುಲಭವಾದ ಒಂದು ಕೊಬ್ಬರಿ ಮಿಠಾಯಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಈ ಕೊಬ್ಬರಿ ಮಿಠಾಯಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದು ನಾನು ವಟ ಸಾವಿತ್ರಿ ವ್ರತ ಅಲ್ವಾ ಇವತ್ತು, ಅದಕ್ಕೆ ನೈವೇದ್ಯಕ್ಕೆ ಅಂತ ಒಂದು ನಮ್ಮ ಮನೆಯವರೆಲ್ಲರೂ ತಿನ್ನಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಮತ್ತು ಯಾರಾದರೂ ಬಂದರೆ ಈ ಥರ ತಟ್ಟೆಗೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ತಿಂತಾರಲ್ವ ಅದಕ್ಕೆ. ನೋಡಿ, ಸಖತ್ತಾಗಿದೆ ಕೊಬ್ಬರಿ ಮಿಠಾಯಿ. ಓಕೆನಾ? ಸರಿ, ಈಸಿಯಾದ ಸರಳವಾದ ಕೊಬ್ಬರಿ ಮಿಠಾಯಿ ನೀವು ಒಂದು ಸಾರಿ ಮಾಡ್ಕೊಳ್ಳಿ. ರುಚಿ ಹೇಗಿದೆ ಅಂತ ಈಗ ತಿನ್ನುವಾಗ ನಾನು ನೆನ್ಪು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಲ್ವಾ ಅಂತ. ಓಕೆ, ಈ ಕೊಬ್ಬರಿ ಮಿಠಾಯಿ ನೋಡಿ, ಈ ಕೊಬ್ಬರಿ ಮಿಠಾಯಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್.